ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ಗೆ ಲಾಸ್ಟ್ ಒಂದು ವಿಡಿಯೋ ಏನು ಹಾಕಿದ್ದೆ. ಸೊ ಅದರಲ್ಲಿ ನಾನು ಏನಪ್ಪ ಅಂತ ಹೇಳಿದ್ರೆ ಒಂದು ಕ್ಯಾಮ್ರಾನ ಬುಕ್ ಮಾಡಿರ್ತೀನಿ ಯೂಟ್ಯೂಬ್ ಚಾನಲ್ಗೋಸ್ಕರ ಅಂತೇಳಿ ಸುಮಾರು ವಿಡಿಯೋ ಇಂದನೇ ಹೇಳ್ತಿದ್ದೆ. ನೋಡ್ತಾ ಇದ್ರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿರಬೇಕು ನೋಡೋಕ್ಕೆ ವಿಡಿಯೋನ. ಸೊ ಆ ಒಂದು ರೀಸನ್ನಿಂದ ಸುಮಾರು ದಿನದಿಂದ ನೋವಿತ್ತು. ಮತ್ತು ಹೊಸ ಫೋನ್ ತೊಗೊಂಡೆ, ಆದರೂ ಕೂಡ ಬಿಸಿಲಲ್ಲಿ ನಾವು ಒಂದೇ ಫೋನಲ್ಲಿ ಆ್ಯಪ್ಗಳನ್ನ ಯೂಸ್ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಂಡು ಅದರಲ್ಲಿ ವಿಡಿಯೋ ಮಾಡಿ ತುಂಬ ಕಷ್ಟ ಆಗೋದು ಎಡಿಟ್ ಮಾಡೋದಕ್ಕೆಲ್ಲ. ಸೊ ಅದಕ್ಕೆ ಪರ್ಟಿಕ್ಯುಲರಾಗಿ ಕ್ಯಾಮ್ರಾನೇ ಒಂದು ಸಪ್ರೇಟ್ ತೊಗೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಟೈಮು ಯೂಟ್ಯೂಬ್ಗೋಸ್ಕರ ನನಗೆ ದೊಡ್ಡ ಅಮೌಂಟ್ ಅದು ಆಯಿತಾ, ಒಂದು ಅಮೌಂಟ್ ಕೊಟ್ಬಿಟ್ಟು ಒಂದು ಕ್ಯಾಮ್ರಾನ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ಇವತ್ತು ಬಂದಿದೆ ಕ್ಯಾಮ್ರಾ, ತೋರಿಸ್ತೀನಿ ನಿಮಗೆ ಆಯಿತಾ. ಕೊಡು ಮಗನೇ ಕ್ಯಾಮ್ರಾ. ನೋಡಿ ಗೈಸ್, ಫೈನಲಿ ಕ್ಯಾಮ್ರಾ ಇದು ಬಂದಿದೆ ಕ್ಯಾಮ್ರಾ ಆಯಿತಾ. ಸೊ ಇದೇ ಕ್ಯಾಮ್ರಾ Insta360 X3 ಅಂತೇಳಿ. ಸೊ ಈ ಒಂದು ಕ್ಯಾಮ್ರಾ ತೊಗೊಂಡಿದ್ದೀನಿ. ಈ ಒಂದು ಕ್ಯಾಮ್ರಾ ತೊಗೊಳೋದಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಅದರ ನಾನು ಯೂಟ್ಯೂಬ್ ಚಾನಲಲ್ಲಿ ಒಂದು 2-3 ಚಾನಲ್ ನೋಡಿದೆ. ನಮ್ಮ ಈಗ ಒಂದು ಅದು ಅಶೋಕ್ ಲೇಲ್ಯಾಂಡು ಕಂಟೆಂಟ್ ಮಾಡ್ತಾರೊಬ್ರು. ಸೊ ಅವರೆಲ್ಲ ಯೂಸ್ ಮಾಡ್ತಾರೆ ಕ್ಯಾಮ್ರಾ ಇದು. ಸೊ ಅವ್ರು ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ. ಅವ್ರದ್ದು ನೋಡ್ಬಿಟ್ಟು ನಾನು ತೊಗೊಂಡಿದ್ದೀನಿ, ನಾನು ಬುಕ್ ಮಾಡಿದ ರೀಸನು ಆಯಿತಾ. ತೋರಿಸ್ತೀನಿ ರಮ್ಮ, ನೋಡಿ ಇವ್ನಿಗೆ ಅರ್ಜೆಂಟ್, ಇವ್ನಿಗೆ ಆಗಲೇ ತೋರಿಸು ಅಂತ ಆಯ್ತಾ. ಅಲ್ಲಿ ಬಂದಿದೆ, ಹೇಳ್ತಿಲ್ಲ ಯೂಟ್ಯೂಬ್ಗೋಸ್ಕರ ನಿಮಗೆ ಅಂತ ಗೈಸ್. ನಾನು ಇಷ್ಟು ಏನೇ ಪ್ರಾಬ್ಲಮ್ಸ್ ಲೈಫಲ್ಲಿ ಒಂದಷ್ಟು ತುಂಬಾ ಪ್ರಾಬ್ಲಮ್ಸ್, ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ಗಳಿದ್ದಾವೆ. ಆದರೂ ಕೂಡ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಇದಕ್ಕೆಲ್ಲ ಏನಕ್ಕಪ್ಪ ರೀಸನ್ ಅಂತ ಹೇಳಿದ್ರೆ, ನೀವು ನನ್ನ ಜೊತೇಲಿ ಇರ್ತೀರ, ನೀವು ನನ್ನ ಕೈ ಹಿಡಿತೀರ ಕೊನೆ ತನಕನೂ ಯೂಟ್ಯೂಬಲ್ಲಿ ಅಂತ ಅನ್ನೋ ಒಂದು ರೀಸನ್ನಿಂದ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು. ಸೊ ಇದ್ರ ಅಮೌಂಟ್ ಬಂದ್ಬಿಟ್ಟು 29,000 ಚಿಲ್ಲರೆ, ಅದ್ರ ಹತ್ರ 30,000 ರೂಪಾಯಿನೇ ಆಯಿತಾ. 30,000 ರೂಪಾಯಿ ಆಗುತ್ತೆ. ಸೊ ಇವಾಗ ಯಾವ ಥರ ಇದೆ ಕ್ಯಾಮ್ರಾ, ಏನೇನು ಆ್ಯಕ್ಸಸರೀಸ್ ಬಂದಿದೆ, ಕ್ಯಾಮ್ರಾ ಯಾವ ಥರ ಇದೆ, ಏನು ಎತ್ತ ಅನ್ನೋದನ್ನು ಅನ್ಬಾಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಗೈಸ್. ಬನ್ನಿ ಅನ್ಬಾಕ್ಸ್ ಮಾಡೋಣ, ಓಪನ್ ಮಾಡೋಣ. ಫಸ್ಟ್ ಟೈಮು ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಅಂದ್ಕೊಂಡಿಲ್ಲ ಇಷ್ಟು ಕ್ಯಾಮ್ರಾನ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಚಾನಲ್ಗೆ ತೊಗೊಳ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಫೈನಲಿ ಇರಲಿ, ಕೊಡು. ಚಾಕುಲಿ ಕಟ್ ಮಾಡ್ತೀನಿ ಹಿಂಗೆ, ಬೇಜಾರು ಮಾಡ್ಕೊಳ್ಬಿಟ್ರೆ. ಫಸ್ಟು ನೋಡ್ಬಿಡ್ಬೇಕು ನಾನು ಕ್ಯಾಮ್ರಾನ. ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೆ ಇದು ತಗೊಳ್ಳೇಬೇಕು ಅಂತ. ಸೊ ಆ ಒಂದು ರೀಸನಿಂದ ಕಿತ್ತಾಕಿದ್ದು ಕವರ್ ಕಿತ್ತಾಕು. ನೋಡ್ರಿ ನನ್ನ ಮಗ ಮಾಡ್ತಾವನೆ, ನನ್ನ ಮಗ ಓಪನ್ ಮಾಡಲಿ. ಮಾಡಮ್ಮ, ಕವರ್ ಕಿತ್ತಾಕಿ ಹಿಂಗೆ. ಕೊಡು, ಬಾಕ್ಸ್ ಓಪನ್ ಮಾಡು. ಓಪನ್ ಮಾಡಿ ಹಿಂಗೆ, ನಿಧಾನ. ಅಯ್ಯೋ ನಿಧಾನ. ನೋಡಿ ಗೈಸ್, ಓಪನ್ ಮಾಡ್ದ. ಇದೇ ಕ್ಯಾಮ್ರಾ ವೃತ್ತಿ, ಇದೇ ಕ್ಯಾಮ್ರಾ ಮಗನ್ನೇ ನೋಡು ಕ್ಯಾಮ್ರಾ. ಅಯ್ಯೋ ನೋಡಿ ಗೈಸ್, ಇಷ್ಟು ದಿನ 2 ಕಡೆ ಕ್ಯಾಮ್ರಾ, ಇದು ಕ್ಯಾಮ್ರಾ, ಈ ಕಡೆನೂ ಕ್ಯಾಮ್ರಾ, 2 ಕಡೆನೂ ಕ್ಯಾಮ್ರಾ. ಇದು 360 ಡಿಗ್ರಿ ಕ್ಯಾಮ್ರಾ, ಇದು ಕ್ಯಾಮ್ರಾ ಗೈಸ್. ಸೊ ಇದಿರಲಿ, ಇನ್ನೇನು ಕೊಟ್ಟಿದ್ದಾರೆ ನೋಡೋಣ. ಏನು ಕೊಟ್ಟಿದ್ರು ತೆಗಿ ಮಗನೇ, ಏನು ಕೊಟ್ಟವ್ರೆ, ಏನು ಬಾಕ್ಸ್ ನೋಡು. ಸಿ ಕೇಬಲ್, ಚಾರ್ಜರ್ ಇರ್ಬೇಕಿದು, ಚಾರ್ಜರ್ ಕೇಬಲ್ಲು. ಮತ್ತು ಏನು ಮಗನೇ ಇದು ಬ್ಯಾಗ್, ಇದು ಕ್ಯಾಮ್ರಾ ಬ್ಯಾಗ್ ವಯಸ್. ಇದು ಕ್ಯಾಮ್ರಾ ಎಲ್ಲರೂ ತೊಗೊಂಡೋಗ್ಬೇಕಾದ್ರೆ ಇದೆಲ್ಲ ಹಾಕೊಂಡು ತೊಗೊಂಡೋಗೋದು. ಸೊ ಬ್ಯಾಗ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಮ್ಯಾನ್ಯುವಲು, ವಾರಂಟಿ ಕಾರ್ಡು, ಯೂಸ್ ಆ್ಯಂಡ್ ಮ್ಯಾನ್ಯುವಲ್ಗಳು ಇದೆಲ್ಲ. ಸೊ ಇದೆಲ್ಲ ಹಂಗೆ ಎತ್ತಿಕ್ ಮಗನ ಬಾಕ್ಸಲ್ಲಿ. ಮತ್ತು ಇದು ಬಂದ್ಬಿಟ್ಟು ಕ್ಲಾತು ಒರೆಸ್ಕೊಳ್ಳೋಕ್ಕೆ, ಲೆನ್ಸ್ ಮುಂದ್ಗಡೆ ಲೆನ್ಸ್ ಇರುತ್ತಲ್ಲ ಇದು. ಸೊ ಈ ಲೆನ್ಸನ್ನ ಆವಾಗವಾಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ಬಟ್ಟೆಲಿ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ ಅಂತ, ಸ್ಕ್ರ್ಯಾಚ್ ಆಗೋಲ್ಲ. ಸೊ ಇದು ಇಷ್ಟು ಕೊಟ್ಟಿದ್ದಾರೆ, ಏನೂ ಇಲ್ಲ ಗೈಸ್. ಇದೊಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಅಷ್ಟೇ. Insta360 ಅಂದ್ಬಿಟ್ಟು ಈ ಥರ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಬೇಕು ಅಂದರೆ ಕ್ಯಾಮ್ರಾಗೆ ಅನ್ಸ್ಕೊಳ್ಬೋದು. ಸೊ ಇದಕ್ಕೆ ಆ್ಯಕ್ಸಸರೀಸ್ ಬಂದ್ಬಿಟ್ಟು ಏನು ತೊಗೊಂಡಿಲ್ಲ ನಾನು. ಏನಕ್ಕಂತಂದರೆ ಇದಕ್ಕೆ ಮೇಯ್ನ್ ಅರ್ಜೆಂಟಲ್ಲಿ ಬುಕ್ ಮಾಡಿಬಿಟ್ಟೆ.
ಬಟ್ ಇದಕ್ಕೆ ಮೇನ್ ಏನು ಬೇಕು ಅಂತಂದರೆ ಚಿಪ್ ಬೇಕು, ಮೈಕ್ರೋ ಎಸ್ ಟಿ ಕಾರ್ಡ್ ಬೇಕು, ಓಕೆನಾ. ಸೊ ಅದು ತೊಗೊಂಡಿಲ್ಲ. ಮತ್ತು ಇದಕ್ಕೆ ನೀಟಾಗಿ ಕೇಸ್ ಬರುತ್ತೆ, ಆ ಕೇಸು ಮತ್ತು ಮುಂದೆ ಲೆನ್ಸ್ ಗಾರ್ಡು, ಮತ್ತು ಇದನ್ನು ಮೌಂಟ್ ಮಾಡೋದಕ್ಕೆ ಕಾರಲ್ಲಿ ನಾನು ಈ ವಿಡಿಯೋ ಮಾಡಬೇಕು ಅಂತಂದರೆ ಮೌಂಟ್ ಮಾಡ್ಕೋಬೇಕು. ಸೊ ಅದಕ್ಕೊಂದು ಸ್ಟ್ಯಾಂಡ್ ಥರ ಬರುತ್ತೆ, ಅದೆಲ್ಲ ಏನು ತಗೊಂಡಿಲ್ಲ, ಬರೀ ಕ್ಯಾಮ್ರಾ ಮಾತ್ರ ಎಮರ್ಜೆನ್ಸಿಗೆ ಬುಕ್ ಮಾಡಿಬಿಟ್ಟಿದ್ದೀನಿ. ಸೊ ನೋಡೋಣ ಯಾವ ಥರ ಯೂಸ್ ಮಾಡ್ತೀನಿ, ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ನಾನು ಡ್ಯೂಟಿ ನೋಡಿರ್ತಿಲ್ಲ, ಲಾಸ್ಟ್ ವಿಡಿಯೋ ಹಾಕಿರ್ತೀನಿ. ಸೊ ಅದು ಡ್ಯೂಟಿ ಮಾಡ್ಕೊಂಡು ಬಂದಿರ್ತೀನಿ. ಸೊ ಹೆವಿ ಕಣ್ಣೆಲ್ಲ ಮೇಲೆಲ್ಲ ನೋವು ಬಂದ್ಬಿಡುತ್ತೆ, ಅಲ್ಲೆಲ್ಲ ನೋವು ಬಂದ್ಬಿಡುತ್ತೆ. ನಿದ್ದೆ ಮಾಡ್ಬೇಕು ಫಸ್ಟು, ನೈಟ್ ತಿರ್ಗಾ 12 ಗಂಟೆಗೆ ತಿರ್ಗಾ ಡ್ಯೂಟಿ ಆನ್ ಮಾಡ್ಕೊಳ್ಬೇಕು. ಸೊ ನೋಡೋಣ. ಆದರೆ ಇವತ್ತು ನೈಟ್ ಬರೋ ವಿಡಿಯೋದಲ್ಲಿ ಯೂಸ್ ಮಾಡಿದ್ರೆ ಮಾಡ್ತೀನಿ ಕ್ಯಾಮ್ರಾನ. ಏನಕ್ಕಂದರೆ ಇದು ಎಡಿಟ್ ಮಾಡೋದು ಯಾವ ಥರ ಯೂಸ್ ಮಾಡೋದು ಯಾವ ಥರ ಎಲ್ಲ ತಿಳ್ಕೊಬೇಕು ಫಸ್ಟು. ಸೊ ನೋಡೋಣ ಗೈಸ್, ಆಯಿತಾ. ಅಂತಂದರೆ ಇನ್ಕ್ಲೂಡ್ ಬ್ಯಾಟ್ರಿ ಬರುತ್ತೆ, ಬ್ಯಾಟ್ರಿ ಎಲ್ಲ ಇರುತ್ತೆ ಇದರಲ್ಲಿ ನೋಡಿ. ಇದೆಯಲ್ಲ ಇದು ಬ್ಯಾಟ್ರಿ ಇರುತ್ತೆ ಇಲ್ಲಿ. ಇದು ಮುಂದ್ಗಡೆ ಬಂದ್ಬಿಟ್ಟು ಇದು ಸ್ಕ್ರೀನ್, ಇದು ಡಿಸ್ಪ್ಲೇ. ಇದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕು ಇದಕ್ಕೆ ಮತ್ತು ಲೆನ್ಸ್ಗೆ ಹೇಳಿದ್ನಲ್ಲಾಗಲೇ. ಸೊ ಎರಡಕ್ಕೂ ಹಾಕ್ಬೇಕು. ಸೊ 3ಕ್ಕೂ ಹಾಕ್ಬೇಕು, 2 ಇದು ಲೆನ್ಸು, 1 ಸ್ಕ್ರೀನು. ಸೊ ಇದಕ್ಕೆ ಹಾಕ್ಸ್ಬಿಟ್ಟು ಒಂದು ಕೇಸ್ ತೊಗೊಂಡ್ಬಿಡ್ತೀನಿ. ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಚಿಕ್ಕದನ್ನು ಮಾಡಲಿಲ್ಲ ಅಂದರೆ ನಾಳೆ ಡ್ಯಾಮೇಜ್ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ, ಆಯಿತಾ. ಇದರಲ್ಲಿ ಬಂದ್ಬಿಟ್ಟು ಈ ಸೈಡ್ ಇದೆ ನೋಡಿ ಇದು. ಸೊ ಇದು ಬಂದ್ಬಿಟ್ಟು ಪ್ರೆಸ್ ಮಾಡಿದ್ರೆ ಇದು ಚಾರ್ಜಿಂಗ್ದು ಸಿ ಕೇಬಲ್ ಕೊಟ್ಟಿದ್ದಾರೆ, ಸಿ ಪಾಯಿಂಟ್ ಇದು. ಸೊ ಇಲ್ಲಿ ಸಿ ಕೇಬಲ್ನ ಇದು ಪ್ಲಗ್ ಮಾಡಿಬಿಟ್ಟು ಚಾರ್ಜ್ ಮಾಡ್ಕೊಳ್ಳೋವಂಥದ್ದು, ಆಯಿತಾ. ಸೊ ಈ ಥರ ಇದೆ. ಸೊ ಇದಾದ್ಮೇಲಿಂದ ಇದನ್ನು ಪ್ರೆಸ್ ಮಾಡಿದ್ರೆ ಹಿಂಗೆ ಲಾಕ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಈ ಕಡೆ ಇದೆಯಲ್ಲ ಇವೆರಡು. ಸೊ ಇದು ಬಂದ್ಬಿಟ್ಟು ಬ್ಯಾಟ್ರಿ ಇದು. ಸೊ ಇದನ್ನು ಹಿಂಗೆ ಪುಷ್ ಮಾಡಿದ್ರೆ ನೋಡಿ ಹಿಂಗೆ ಮೇಲೆ ಬಂತು, ಓಕೆನಾ. ಸೊ ಇದನ್ನು ಹಿಂಗೆ ರಿಮೂವ್ ಮಾಡ್ಕೊಳ್ಳೋದು ನೋಡಿ. ಇದು ಬ್ಯಾಟ್ರಿ. ಇದು ಬ್ಯಾಟ್ರಿ ಇನ್ನೊಂದು ತೊಗೋಬೇಕು. ಸುಮಾರು ಜನ ಯೂಟ್ಯೂಬಲ್ಲಿ ವ್ಲಾಗರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಇದನ್ನು ಕ್ಯಾಮ್ರಾ. ಬಟ್ ಇದನ್ನು ಒಂದು ಸಾಲಲ್ಲ 2 ಇಟ್ಕೋಬೇಕು. ಏನಕ್ಕಂದರೆ ಚಾರ್ಜ್ ಬೇಗ ಖಾಲಿ ಆಗ್ಬಿಡುತ್ತೆ ಇದು ಬ್ಯಾಟ್ರಿ. ಸೊ 2 ಬ್ಯಾಟ್ರಿ ಇಟ್ಕೊಂಡು ಚಾರ್ಜ್ ಮಾಡಿಕೊಂಡು ಒಂದಾದ್ಮೇಲೆ ಒಂದು ಯೂಸ್ ಮಾಡ್ಕೊಳ್ಳೋದು. ಸೊ ನಮಗೆ ಇದು ಅವಶ್ಯಕತೆ ಒಂದೇ ಸಾಕು ಅಂತ ಅನ್ಸುತ್ತೆ. ಏನಕ್ಕಂದರೆ ಕಾರಲ್ಲಿ ಯೂಸ್ ಮಾಡೋದ್ರಿಂದ ಸೊ ಕಾರಲ್ಲೇ ಚಾರ್ಜಿಂಗ್ ಕಡಿಮೆ ಆದರೆ ಕಾರಲ್ಲೇ ಚಾರ್ಜ್ ಮಾಡ್ಕೊಳ್ಬೋದು. ಸೊ ಅದಕ್ಕೆ ಒಂದೇ ಸಾಕು ಅಂತ ಅನಿಸುತ್ತೆ. ಇಲ್ಲಿ ಬಂದ್ಬಿಟ್ಟು ನೋಡಿ, ಇದ್ರ ಒಳಗಡೆ ಎಸ್ ಟಿ ಕಾರ್ಡು ಇಲ್ಲಿ ಹಾಕಿದ್ದೀನಿ. ಒಂದು ಎಸ್ ಟಿ ಕಾರ್ಡ್ ಇತ್ತು ನನ್ನ ಹತ್ರ. ಸೊ ಇದನ್ನೇ ಹಾಕಿದ್ದೀನಿ ಸ್ಯಾಮ್ಸಂಗ್ದು. ಸೊ ಒಂದು ಎಸ್ ಟಿ ಕಾರ್ಡು. ಸೊ ಇದನ್ನು ಬೇಕು ಅಂದರೆ ಸಪ್ರೇಟಾಗಿ ಇದು ಕ್ಯಾಮ್ರಾ ಜೊತೆ ಕೊಡಲ್ಲ, ಸಪ್ರೇಟಾಗಿ ನಾವು ಹಾಕ್ಕೊಳ್ಬೇಕು. ಇದು ಚೆನ್ನಾಗಿರೋದು ಹಾಕ್ಬೇಕು. ನಾವು ಲೋಕಲ್ ಪಕ್ಕಲೆಲ್ಲ ಹಾಕ್ತೀವಿ ಅಂತಂದರೆ ವರ್ಕ್ ಆಗೋಲ್ಲ ಇದು. ಸೊ ಇದೊಂದು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ಇದು ಲಾಕ್ ಆಗುತ್ತೆ ಹಿಂಗೆ ನೋಡಿ, ಇದು ಲಾಕ್ ಆಯಿತು. ಸೊ ಆಯಿತಾ. ಇದು ಬಂದ್ಬಿಟ್ಟು ಕೆಳಗಡೆ ಮೌಂಟ್ ಮಾಡ್ಕೊಳ್ತೀವಲ್ಲ ಸ್ಟ್ಯಾಂಡು, ಅದರದ್ದು ಮೌಂಟು. ಸೊ ಈ ಕಡೆ ಸೈಡ್ ಬಂದ್ಬಿಟ್ಟು ಇದು ಪವರ್ ಆನ್ ಮಾಡ್ಕೊಳ್ಳೋದು. ಇದು ಬಂದ್ಬಿಟ್ಟು ಕ್ಯಾಮ್ರಾ ಮೋಡು ಸೆಲೆಕ್ಟ್ ಮಾಡ್ಕೊಳ್ಳೋದು ಬಟನ್ನು. ಇದು ಬಂದ್ಬಿಟ್ಟು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಸ್ಪೀಕರ್ ಇರುತ್ತೆ ಈ ಕಡೆ, ಆಯಿತಾ. ಸ್ಪೀಕರ್ದು ಡು ನಾಟ್ ರಿಮೂವ್ ದಿ ಸ್ಪೀಕರ್ ಕವರ್ ಅಂತಿದೆ. ಇದು ಓಪನ್ ಮಾಡೋದು ಬೇಡ. ಸೊ ಇಷ್ಟೇ. ಸೊ ಆಯಿತಾ. ಇದು ಆನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಪವರ್ ಬಟನ್ ಏನಿದೆ, ಸೊ ಇದು ಒಂದ್ಸಲ ಹಿಂಗೆ ಆನ್ ಮಾಡಿದ್ರೆ ಲೈಟ್ ಆನ್ ಆಯ್ತು ನೋಡಿ, ಬ್ಲೂ ಕಲರ್. ಸೊ ಇವಾಗ ಓಪನ್ ಆಗುತ್ತೆ ನೋಡಿ, ಓಪನ್ ಆಯಿತು. ಸೊ ಈ ಥರ ಇದರದ್ದು ನಿಮಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಿಮಗೆ ಟಚ್ ಸ್ಕ್ರೀನ್ ಆಪ್ಷನ್ ಇರುತ್ತೆ, ಏನು ಬೇಕು ಸೆಟ್ ಮಾಡ್ಕೊಬೋದು ಇದರಲ್ಲೂ. ಮತ್ತು ಇದರದ್ದು ಆ್ಯಪ್ ಕೊಟ್ಟಿರ್ತಾರೆ. ಸೊ ಆ್ಯಪಲ್ಲೂ ಕೂಡ ನಾವು ಕ್ಯಾಮ್ರಾನ ಏನು ಬೇಕೋ ಆ ಥರ ಸೆಟ್ ಮಾಡ್ಕೊಬೋದು ಕ್ಯಾಮ್ರಾನು. ಸೊ ಇದಿರುವಂಥದ್ದು. ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಡೈಲಿ ಅರ್ನಿಂಗ್ ವಿಡಿಯೋ ಬರುತ್ತಲ್ಲ ವ್ಲಾಗು. ಸೊ ಅದರಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ನಂದು ಕಾಣಿಸ್ತಿದೆಯಲ್ಲ ನಾನು, ಆಯಿತಾ. ಅದರಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ವಿಷುವಲ್ಸ್ ಏನು ಎತ್ತ ಅಂತ. ಸೊ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ ಗೈಸ್. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ.